Hi and welcome to Learn Online everyone. ಎಲ್ರಿಗೂ ನಮಸ್ಕಾರ. Welcome to the session. Welcome to Learn Online. ನಾನು ನಿಮ್ಮ ಪ್ರವೀಣ್ ಜಾಧವ್. ಇವತ್ತು ನಮ್ಮ ಪಜಲ್ಸ್ನ ಎರಡನೇ ಸೆಟ್ಟು. ಓಕೆ ಸರ್, ಇದು ಯಾವ ಎಕ್ಸಾಮಿಗೆ ಪಜಲ್ಸು ಅಂತ ಕೇಳ್ದಲ್ಲಿ ಡಿಫಿಕಲ್ಟ್ ಆಗಿರೋ ಪಜಲ್ಸು, ಯಾವ್ದು ನಿಮಗೆ ಸುಲಭವಾಗಿ ಆನ್ಸರ್ ಸಿಗಲ್ಲ ಆ ಥರದ ಪಜಲ್ಸು ನಾನು ಬ್ಯಾಂಕಿಂಗಲ್ಲಿ ಪರ್ಟಿಕ್ಯುಲರ್ಲಿ ಪ್ರೊಬೇಷನರಿ ಆಫೀಸರು ಮತ್ತು ಕ್ಲೆರಿಕಲ್ಲು ಮತ್ತು RRB ಈ ಥರ ಎಲ್ಲ ಪರೀಕ್ಷೆಗಳಿಗೆ ಉಪಯೋಗ ಆಗುವಂಥ ಪಜಲ್ಸನ್ನು ದಿನನಿತ್ಯ ನಿಮಗೆ ಆಲ್ಟರ್ನೇಟ್ ಡೇ ನಿಮಗೆ ಪಜಲ್ಸ್ ಕೊಡ್ತಾ ಇರ್ತೀನಿ ರೆಕಾರ್ಡೆಡ್ ಕ್ಲಾಸಸ್ ಮೂಲಕ. ಸೊ ದಯವಿಟ್ಟು ಎಲ್ಲರೂ ಈ ಪಜಲ್ಸನ್ನು ಪಾಸ್ ಮಾಡಿಬಿಟ್ಟು ನಾನು ಸೊಲ್ಯೂಷನ್ ನೋಡೋಕ್ಕಿಂತ ಮುಂಚೆ ಟ್ರೈ ಮಾಡಬೇಕು, ಅದಾದಮೇಲೆ ಅಪ್ರೋಚ್ನ ಫಾಲೋ ಮಾಡಬೇಕು. ಓಕೆನಾ? ಓಕೆ, ಸೊ ನೋಡಿ, ಪಜಲ್ಸ್ ಇಲ್ಲದೆ ನಾನು ಬ್ಯಾಂಕಿಂಗ್ ಪರೀಕ್ಷೆ ಕ್ಲಿಯರ್ ಮಾಡ್ತೀನಿ ಅಂದರೆ ಅಸಾಧ್ಯ ಅಂತ ನಾನು ದಿನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಅದೇ ರೀತಿ ಇವಾಗ ನಾನು ಅದಕ್ಕೆ ಪಜಲ್ ಸೀರೀಸ್ ಜೊತೆ ಕೂಡ ಬಂದಿದ್ದೀನಿ. ಹಾಗೆ ಯಾರ್ಯಾರು ಇವಾಗ ನನ್ನ ರೆಕಾರ್ಡೆಡ್ ಸೆಷನನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ, ನೋಡಿ, ನಮ್ಮ ಲಾಲ್ ಅಥವಾ ಲರ್ನ್ ಆನ್ಲೈನ್ ವತಿಯಿಂದ ದಿನನಿತ್ಯ ನಮಗೆ ಎಷ್ಟು ಕ್ಲಾಸಸ್ ನಡೀತವೆ? 4 ಕ್ಲಾಸಸ್ ದಿನನಿತ್ಯ ನಡೀತಾವೆ ರೀ, ಉಚಿತವಾಗಿ ನಡೀತವೆ, ಬ್ಯಾಂಕಿಂಗ್ ಪರೀಕ್ಷೆಗಳಿಗಾಗಿ ನಡೀತವೆ. ಸೊ ದಯವಿಟ್ಟು ಎಲ್ಲರೂ ನೋಡಿ, ಇಲ್ಲಿ ನಂಬರ್ಸ್ ಕೂಡ ಇದೆ. ದಯವಿಟ್ಟು ಎಲ್ಲರೂ ಕ್ಲಾಸಸ್ಸನ್ನು ಅಟೆಂಡ್ ಆಗಿ, ಹಾಗೂ ನಿಮ್ಮ ಸ್ನೇಹಿತರು ಯಾರು ಈ ಥರ ಈ ಟ್ರೈನಿಂಗ್ ಫೀಸ್ ಅನ್ನೋದನ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ, ಅವರಲ್ಲಿ ಈ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ, ಅವ್ರಿಗೂ ಜಾಯ್ನ್ ಆಗು ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವತ್ತಿನ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತ ನೋಡೋಣ. ನಮ್ಮ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿ. ಓಕೆ, ವಾಟ್ ಇಸ್ ದ ಕ್ವೆಶ್ಚನ್ ಟೆಲ್ಲಿಂಗ್ ಅಸ್? ಅ ಸರ್ಟೆನ್ ನಂಬರ್ ಆಫ್ ಪರ್ಸನ್, ಸರ್ಟೆನ್ ನಂಬರ್ ಅಂದರೆ ಎಷ್ಟು ಜನ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಓಕೆನಾ? A certain number of persons sit in a linear row facing north ಅಂತ ಹೇಳ್ತಿದ್ದಾನೆ. ಲೀನಿಯರ್ ರೋ ಅಂದ್ರೆ ಏನು? ಸಾಲಲ್ಲಿ ಕುಳಿತಿದ್ದಾರೆ. ಎಷ್ಟು ಜನ ನನಗೆ ಗೊತ್ತಿಲ್ಲ. ಯಾವ ಕಡೆ ಮಖ ಮಾಡಿದ್ದಾರೆ? ಉತ್ತರಕ್ಕೆ ಮಖ ಮಾಡಿದ್ದಾರೆ. ನಾರ್ತ್ ಡೈರೆಕ್ಷನ್. ಓಕೆನಾ? ಎಲ್ಲರೂ ನಾರ್ತ್. ದ ಪರ್ಸನ್ ಹೂಸ್ ಇನ್ಫಾರ್ಮೇಶನ್ ಇಸ್ ನೋನ್ ಆರ್ ನಾಟ್ ಸಿಟ್ಟಿಂಗ್ ಟುಗೆದರ್. ಅಂದರೆ ಯಾರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿದೆ ಅವರು ಜೊತೆಯಲ್ಲಿ ಕೂಡ್ತಾ ಇಲ್ಲ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ದ ಪರ್ಸನ್, ಯಾರ ಬಗ್ಗೆ ನಮ್ಗೆ ಮಾಹಿತಿ ಗೊತ್ತಿದೆ, ಮಾಹಿತಿ ಯಾರ ಬಗ್ಗೆ ಗೊತ್ತಾ ಇದ್ದಾರೆ ನಮಗೆ? ಅಬೌಟ್ ಹೂಮ್ ಡು ವಿ ನೋ ದ ಇನ್ಫಾರ್ಮೇಶನ್? ಆಲ್ ದೀಸ್ ಪೀಪಲ್. ಇಲ್ಲಿ ಕೆಳಗಡೆ ಯಾರಿದ್ದಾರೆ ಅಂದ್ರೆ ಇವ್ರು ಯಾರು ಅಕ್ಕಪಕ್ಕ ಕೂಡಲ್ಲ ಅಂತ ಗೊತ್ತಾಯ್ತು. ನೆಕ್ಸ್ಟ್, ಓನ್ಲಿ 5 persons ಸಿಟ್ ಬಿಟ್ವೀನ್ ಎಂ ಆ್ಯಂಡ್ ಪಿ ಅಂತ ಹೇಳ್ತಾನೆ. ಓನ್ಲಿ 5 persons ಸಿಟ್ ಬಿಟ್ವೀನ್ ಎಂ ಆ್ಯಂಡ್ ಪಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದೆನ್. ಎಂ ಆ್ಯಂಡ್ ಪಿ, ಹೌ ಮೆನಿ ಆರ್ ದೇರ್? 5. ಸೊ ಈ ಕಡೆನೂ ಜಾಗ ಬಿಟ್ಟಿದ್ದೀನಿ, ಈ ಕಡೆನೂ ಜಾಗ ಬಿಟ್ಟಿದ್ದೀನಿ. The line can extend anyway. Okay, now M, 5 people sit between M and P. 1 person, 2 person, 3 person, 4 person, 5 person. How many are there? 5 person between M and P. 1, 2, 3, 4, 5 P. Perfect. Next, Q sits 4 to the right of P. Q sits 4 to the right of P. Nodri, north and takshana ide right. Q sits 4th to the right of P. Okay, first to the right, second to the right, third to the right, fourth to the right. Who is there? Q. Okay na? Q sits 4th to the right of P. 4th to the right of P. Yeah. Now, only 2 persons sit between M and S. Only 2 persons sit between M and S. Okay, this is a little bit tricky. ಏನು ಹೇಳ್ತಾ ಇದ್ದಾನೆ ರೀ? ಅಪ್ರೋಚ್ನ ನೋಡಿ. If you find it difficult and if you quit it here, it doesn't make sense. Because ನನಗೆ ಈ ಥರ ಕ್ವಶನ್ಸ್ ಎಕ್ಸಾಮಲ್ಲಿ ಬರ್ತಾ ಇದ್ದಾವೆ. ಸೊ ಐ ಶುಡ್ ಬಿ ಪ್ರಿಪೇರಿಂಗ್. ಸೊ ಅಪ್ರೋಚ್ ಏನಾಗಿರಬೇಕು? ಗಮನ ಕೊಡಿ. ಓಕೆ, ಐ ವೋಂಟ್ ಗಿವ್ ಯು ದ ಸೊಲ್ಯೂಷನ್ ಡೈರೆಕ್ಟ್ಲಿ, ಬಟ್ ಐ ವಿಲ್ ಟೇಕ್ ಯು ಥ್ರೂ ದ ಎಕ್ಸಾಮ್ ಅಪ್ರೋಚ್. ಓಕೆ, ಪೇ ಅಟೆನ್ಷನ್. ಓನ್ಲಿ 2 persons ಸಿಟ್ ಬಿಟ್ವೀನ್ ಎಮ್ ಆ್ಯಂಡ್ ಎಸ್. ಬಟ್ ಎಡಕ್ಕ ಬಲಕ್ಕ ಅಂತ ಹೇಳಿಲ್ಲ, ರೈಟ್ಗ ಲೆಫ್ಟ್ಗ ಅಂತ ಹೇಳಿಲ್ಲ. ಓಕೆ, ಸೊ 2 person ಬಿಟ್ವೀನ್ ಎಮ್ ಆ್ಯಂಡ್ ಎಸ್ ಅಂದರೆ ವಾಟ್ ಕ್ಯಾನ್ ಹ್ಯಾಪನ್? 2 person, 1 person, 2 person, ಎಸ್ ಕ್ಯಾನ್ ಬಿ ಹಿಯರ್. Or what can happen? M can stay where he is. How many people between M and P? 1, 2, and then S. Okay, 2 person ಬಿಟ್ಟು S ಅಂದರೆ S ಜಾಗ ಇದು. ಆಮೇಲೆ 3, 4. Okay, 1, 2, 3, 4, 5 and then P and then 1, 2, 3 Q. ಇದೇ ಸೇಮ್ ಇಟ್ರೇಷನ್ 2 ಥರ ಆಗ್ಬೋದು ತಾನೆ. ಎಸ್ ಎಡಕ್ಕಾದರೂ ಇರ್ಬೋದು, ಅಂದರೆ ಲೆಫ್ಟಿಗಾದರೂ ಇರ್ಬೋದು ಎಮ್ಮಿಗೆ, ಅಥವಾ ರೈಟಿಗಾದರೂ ಇರ್ಬೋದು ಎಮ್ಮಿಗೆ. ಅದನ್ನೇ ಇಲ್ಲಿ ಬರ್ತಿದ್ದೀನಿ ನಾನು. ನೆಕ್ಸ್ಟ್, ದ ನಂಬರ್ ಆಫ್ ಪರ್ಸನ್ ಸಿಟ್ ಬಿಟ್ವೀನ್ ಎಸ್ ಆ್ಯಂಡ್ ಪಿ. ದ ನಂಬರ್ ಆಫ್ ಪರ್ಸನ್ ಸಿಟ್ ಬಿಟ್ವೀನ್ ಎಸ್ ಆ್ಯಂಡ್ ಪಿ ಈಸ್ 1 less than the number of persons sit between Q and V. Okay, the number of persons sitting between S and P are how many?
S and P is 1 less. Okay, S and P, how many are there in total here? Okay, how many are there in total here? 1, 2, 3, 4, 5, 6, 7, and 8. Okay, now 8 people are there between S and P. Okay, now what does he say? The number of persons sit between S and P. There are some number of persons sitting between S and P. Okay, the number of persons sitting between S and P is one less than the number of people, that person sitting between Q and V. Q and V. So how many must be sitting between Q and V? If I send this -1 to this side, what will happen? +1, right? ಸೊ ಎಸ್ ಎನ್ ಪಿ ನಡುವೆ ಎಷ್ಟು ಜನ ಕೂತಿದ್ದಾರೆ, ಅದಕ್ಕಿಂತ ಒಂದು ಜಾಸ್ತಿ ಕ್ಯೂ ಅಂಡ್ ವಿ ನಡುವೆ ಕೂತಿರ್ತಾರೆ ತಾನೆ. ಓಕೆ, ಕ್ಯೂ ಅಂಡ್ ವಿ ನಡುವೆ ಕೂತಿರ್ತಾರೆ ತಾನೆ. ಸೊ ಇಲ್ಲಿ ಕ್ಯೂ ಅಂಡ್ ವಿ ನಡುವೆ ಎಷ್ಟು ಜನ ಆಗೋದ್ರಿ? ಇಲ್ಲಿ 8 ಇದ್ರಲ್ಲ, ಅಂದ್ರೆ ಇಲ್ಲಿ ಎಷ್ಟು ಆಗಬೇಕು? 1, let me put that dot, 1, 2, 3, 4, 5, 6, 7, 8 and 9. So we will come here. Okay, in this case S and P, how many are there? Only 2. So Q and V, how many must be there? 3 must be there. 1, 2, 3. Understood the statement? ಈ ಸ್ಟೇಟ್ಮೆಂಟ್ ಎಲ್ರಿಗೂ ಅರ್ಥ ಆಯ್ತಾ? ಎಸ್ ಆರ್ ನೋ? ಪ್ಲೀಸ್ ಲೆಟ್ ಮಿ ನೋ. ಬೇಗ ಬೇಗ ಹೇಳಿ. ದ ನಂಬರ್ ಆಫ್ ಪರ್ಸನ್ಸ್ ಇಟ್ ಬಿಟ್ವೀನ್ ಎಸ್ ಆ್ಯಂಡ್ ಪಿ. ಎಸ್ ಆ್ಯಂಡ್ ಪಿ ನಡುವೆ ಎಷ್ಟು ಜನ ಇದಾರಲ್ಲ, ಅದು ಒಂದು ಕಡಿಮೆ ಇದೆ. ಯಾರ್ಕಿಂತ? ದ ನಂಬರ್ ಆಫ್ ಪರ್ಸನ್ ಸಿಟ್ಟಿಂಗ್ ಬಿಟ್ವೀನ್ ಕ್ಯೂ ಅಂಡ್ ವಿ ಕಿಂತ. ಕ್ಯೂ ಅಂಡ್ ವಿ ಕಿಂತ ಒಂದು ಕಡಿಮೆ ಇದೆ. ಅಂದರೆ ಕ್ಯೂ ಅಂಡ್ ವಿ ಅಲ್ಲಿ ಎಸ್ ಅಂಡ್ ಪಿ ಕಿಂತ ಒಂದು ಮನುಷ್ಯ ಜಾಸ್ತಿ ಇರಬೇಕು. ಎಸ್ ಅಂಡ್ ಪಿ ನಲ್ಲಿ ಇಲ್ಲಿ 2 ಇದ್ರು, ಇಲ್ಲೆಷ್ಟಿರ್ತಾರೆ? 3 ಇರ್ತಾರೆ. ಎಸ್ ಅಂಡ್ ಪಿ ನಡುವೆ ಇಲ್ಲೆಷ್ಟಿದ್ರು? 8 ಇದ್ರು. 1, 2, 3, 4, 5, 6, 7, 8. ಇಲ್ಲಾಂದ್ರೆ ಇಲ್ಲಿ 9 ಇರಬೇಕು. ಓಕೆನಾ? ನೆಕ್ಸ್ಟ್, ಈ ಎರಡರಲ್ಲಿ ಯಾವುದು ಒಂದೇ ಡಯಾಗ್ರಾಮ್ ಕರೆಕ್ಟ್ ಇದೆ. ನಾವು ಲೆಟ್ಸ್ ಮೂವ್ ಅಹೆಡ್. ನಾವು G sits fifth to the right of N. G sits fifth to the right of N. Now I do not know where G is sitting. Okay, G is fifth to the right of N. All that I know is right of N. Right of N in the first, second, third, fourth, fifth. ಯಾರಿದಾನೆ? G ಇದಾನೆ. G sits fifth to the right of N. Okay, first, second, third, fourth, fifth. Now, and sits exactly in the middle of N and M. And sits exactly in the middle of N and M. N ಮತ್ತೆ M ನಡುವೆ ಕೂತಿದ್ದಾನೆ ಅಂದ್ರೆ G ಆದ್ಮೇಲೆ ಎಷ್ಟಿರಬೇಕು? 1, 2, 3, 4, ಆಮೇಲೆ M ಬರಬೇಕು. ಇದೇ ಸೇಮ್ ನ ತಗೊಂಡ್ ಬಂದು ಇಲ್ಲಿ ಬರಿಬೇಕಾ ನಾನು? ಸೊ M ಮತ್ತೆ G ನಡುವೆ ಎಷ್ಟಿರಬೇಕು? 1, 2, 3, 4 ಆಮೇಲೆ G. M 1, 2, 3, 4 ಆಮೇಲೆ ಏನು? G. ಆಮೇಲೆ ಮತ್ತೆ 1, 2, 3, 4 ಆಮೇಲೆ ಏನು? N. Getting it? So same here as well, it will be the same. So M ಆದ್ಮೇಲೆ 1, 2, 3, 4 and then who should be there? G. And then again 1, 2, 3 and 4 and who should be there? N. Okay, now this is what I've got here as of now. Next nodri, the number of persons sit between G and M. The number of persons between G and M is twice the number of persons sitting between I and J. ಓಕೆ, ಸೊ ಜಿ ಅಂಡ್ ಎಮ್ ನಡುವೆ ಎಷ್ಟಿದ್ದಾರೆ? ಅದು 2 ಪಟ್ಟಾಗಿದೆ ಅಂತ ಹೇಳ್ತಾನೆ. ಎದಕ್ಕಿಂತ? ಐ ಅಂಡ್ ಜೆಗಿಂತ. ಐ ಅಂಡ್ ಜೆ ನಲ್ಲಿ ಎಷ್ಟಿದ್ದಾರೆ ಅದಕ್ಕಿಂತ ಇದು 2 ಪಟ್ಟಾಗಿದೆ. ಅಂದ್ರೆ ಇಲ್ಲಿ 4 ಜನ ಇದ್ರೆ ಐ ಮತ್ತು ಜೆ ನಡುವೆ ಎಷ್ಟು ಜನ ಇರಬೇಕು? ಇಬ್ಬರೇ ಇರಬೇಕು. ದೇರ್ ಮಸ್ಟ್ ಬಿ ಓನ್ಲಿ 2 ಪೀಪಲ್ ಬಿಟ್ವೀನ್ ಐ ಅಂಡ್ ಜೆ. ಎಸ್ ಆರ್ ನೋ? ನೋ. The number of person sit between V and I. The number of persons sit between V and I is 1 more than the number of persons sit between I and J. V and I ನಡುವೆ 1 more than I and J. I and J ನಡುವೆ 2 ಇದ್ದಾರೆ. V and I ನಡುವೆ ಎಷ್ಟಿರಬೇಕು? 3 ಇರಬೇಕು. V and I ನಡುವೆ ಎಷ್ಟಿರಬೇಕು? 3 ಇರಬೇಕು. 1 more than I and J. So 1, 2, 3 I. ಸೊ 2 ಬಿಟ್ಟು J ಬರಬೇಕು. 2 ಬಿಟ್ಟು J ಬರಬೇಕು. ಓಕೆನಾ? ನೌ what do I have here? Next, come here. V and I ನಡುವೆ ಎಷ್ಟಿರಬೇಕು? 1 more than the number of people between I and J. So 1, 2. I and J ಎಷ್ಟು? 1, 2. ಸೊ ಇಲ್ಲಿ ಎಷ್ಟು ಬಂತು? V and I ನಡುವೆ 3 ಬಂತು. ಓಕೆನಾ? Now again, now look at this. The number of person between V and I is 1 more than ಆಯ್ತಾ? G and M are twice the number between I and J. ಓಕೆನಾ? Now, so let us keep this the way it is. Okay, the way it is. ನೋಡ್ರಿ, ಐ ಅಂಡ್ ಜೆ ನಡುವೆ ಇಬ್ರು ಇರ್ಬೇಕಂದ್ರೆ ಇಲ್ಲಿ ಇಬ್ರು ಇಟ್ಟು ಈ ಕಡೆ ಜೆನ ನಾನು ಬರೆಯಕ್ಕಾಗಲ್ಲ. ಯಾಕೆ? ವೈ? ಬಿಕಾಸ್ known people are not sitting together. So what should I do? 2 people, leaving 2 people, I should keep J here. Similarly, 2 people, I should keep J here. Getting it?
ಗೆಟಿಂಗ್ ಇಟ್. ಯಾಕೆ ಈ ಕಡೆನೇ ಬರ್ದ್ರಿ ಸರ್, ಆ ಕಡೆನೂ ಬರಿಬೋದಿತ್ತಲ್ಲ ಅಂದ್ರೆ ರೀಸನ್ ಇದು. ಓಕೆನಾ. ನೆಕ್ಸ್ಟ್ ನೋಡ್ರಿ. ಹಾ, more than 5% sit between J and Q. Okay, more than 5% sit between J and Q. Okay, more than 5% sit between J and Q. Are there more than 5? Yes, there are more than 5 already. Okay na. The number of person sit between N and S, between N and S is twice the number of person sit to the right of J. Okay, the number of persons sit between N and S, how many are here? 1 2 3 4 5 6. The number of person between N and S is twice the number of person sitting right of J. If there are 6 people here, if there are 6 people here on the right of J, how many must be there? Half of whatever there are here. Half of this will be how much? 1 2 3. Now between what was the condition? The number of persons sit between N and S. N and S, how many are here? 1 2 3 4 5 6 7 8 9 10 11 12. If there are 12 people here, half the person must be on to the right of J. Right of J, how many must be there? 6 must be there. 1 2 3 4 5 6. I got it. Now C sits second to the right of A. C sits second to the right of A. Okay. A first to the right, second to the right. Who will be there? C will be there. C sits second to the right of A. Only 3 persons sit between J and A. Only 3 persons sit between J and A. Okay. 3 persons sit between J and A meaning so 1 2 3. If I can place my A here, then again they will be neighbors. ಯಾರು ಕೆಳಗಡೆ ಇರೋರು ಕೊಟ್ಟಿರೋ ಡೈರೆಕ್ಷನ್ ಒಳಗಡೆ, none of them must be sitting together. So what should I do? I should again move this side. How many are there? C sits second to the right of A. Only 3% sit between J and A. 1 2 3. A will come here. A will occupy this position. Leaving one position, who must come? C must come. This diagram is done. Let's check if this has to fail now. This one has to fail. ನೋಡ್ರಿ 3% ಬಿಟ್ಟು ಜಾಗ ಇದೆನಾ ಎಗೆ? ಇಲ್ಲ. ರೈಟ್ ಸೈಡ್ ಇಲ್ಲ. ಲೆಫ್ಟ್ ಸೈಡ್ 1 2 3 3% ಬಿಟ್ಟು ಎಗೆ ಜಾಗ ಇದೆ. ಬಟ್ ಇವ್ರ ನೇಬರ್ಸ್ ಆಗೋಗ್ಬಿಟ್ರು. ನೇಬರ್ ಆಗೋಗ್ಬಿಟ್ರು. ಎಗೆ ಒಂದು ಜಾಗ ಬಿಟ್ಟು ಯಾರು ಬರುತ್ತೆ? ಸಿ ಬರುತ್ತೆ ರೈಟ್ ಸೈಡ್. ಇಲ್ಲಿ ಸಿ. ಸೊ 3 people are sitting together. What is he telling? No person are sitting together. So my right answer is this one. Getting it, getting the approach to solve this question. It was a very interesting question. Okay, I happened to solve it with you here in the live class because I hadn't solved this before. So that you can see the approach that one should take in the exam. ಓಕೆ, ಎಕ್ಸಾಮಲ್ಲಿ ಯಾವ ಥರ ಅಡಚಣೆ ಬರೋಕ್ಕೆ ಸಾಧ್ಯ ಎಲ್ಲವನ್ನು ನಾನು ಡೀಪಾಗಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಎವ್ರಿ ಒನ್, ಇಫ್ ಯು ಲೈಕ್ ದಿಸ್ ವಿಡಿಯೋ, ಡೂ ಗಿವ್ ಇಟ್ ಅ ಥಮ್ಸ್ ಅಪ್ ಆ್ಯಂಡ್ ಡೂ ಶೇರ್ ಇಟ್ ಅಮಾಂಗ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಚಾಲೆಂಜ್ ದೆಮ್ ಟು ಸಾಲ್ವ್ ದೀಸ್ ಟೈಪ್ ಆಫ್ ಕ್ವೆಶನ್ ಸೊ ದಟ್ ಯು ಕ್ಯಾನ್ ಆಲ್ ಗ್ರೋ ಟುಗೆದರ್. ಯಾ, well, with this I'll be bringing this session to an end. I'll see you soon in another video. Till then, everyone take care and keep preparing hard. Bye guys, love you all.